ಕೊಕ್ಕಣಿ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ವಿಶ್ವನಾಮಕನಾದ, ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ, ತನ್ನ ಇಚ್ಛೆಯಂತೆ ಪ್ರಕೃತಿಯ 3 ಗುಣಗಳನ್ನ ಸೃಷ್ಟಿಯಾದಿ ಕ್ರಿಯೆಗಳಲ್ಲಿ ತೊಡಗಿಸುವ, ಗುಣಗಳಿಂದ ಭರಿತನಾದ, ದೋಷಗಳಿಲ್ಲದ, ಬೇಕೆನಿಸಿದಾಗ ಬೇಕಾದವರಿಗೆ ಅಭಿವ್ಯಕ್ತಿಗೊಳ್ಳುವ ಪೂರ್ಣ ಜ್ಞಾನ ಸ್ವರೂಪನಾದ, ಎಂದು ಅಜ್ಞಾನವಿಲ್ಲದಂತೆ ದೂರ ನಿಲ್ಲುವ ಹರಿಗೆ ನನ್ನ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡಿರ್ತಾಳೆ. 10ನೇ ಶ್ಲೋಕ, 16ನೇ ಅಧ್ಯಾಯ. ಆಯುಃ ಪರಂ ವಪುರಭೀಷ್ಟಮತುಲ್ಯ ಲಕ್ಷ್ಮೀ ದ್ಯೌ ಭೂರಸಾ ಸಕಲ ಯೋಗ ಗುಣಾಸ್ತ್ರಿವರ್ಗಃ ಜ್ಞಾನಂಚ ಕೇವಲಮನಂತ ಭವಂತಿ ತುಷ್ಟಾತ್ ತ್ವತ್ತೋ ನೃಣಾಂ ಕಿಮುಪಪನ್ನ ಜನಾಧಿನಾಶಃ. ಹೇ ಅನಂತ, ಕೊನೆಯಿಲ್ಲದವನೇ, ಚತುರ್ಮುಖಾದಿ ಸಕಲ ಜೀವರಿಗೆ ನೀನು ಒಲಿದು ಅವರಿಗೆ ಪೂರ್ಣವಾದ ಆಯುಷ್ಯವನ್ನ ಕೊಡ್ತಿ, ಅವರಿಗೆ ಇಷ್ಟವಾದ ಶರೀರವನ್ನ ನೀಡ್ತಿ, ಅನುಪಮವಾದ ಒಡೆತನವನ್ನ ಕೊಟ್ಟು ಅಂತರಿಕ್ಷ, ಭೂಮಿ, ಪಾತಾಳ ಹೀಗೆ ಅವರವರಿಗೆ ಸಂಬಂಧಪಟ್ಟ ಲೋಕಗಳಲ್ಲಿ ತುಂಬಿಕೊಳ್ಳುವಂತೆ ಮಾಡ್ತಿ, ಸಕಲ ರೀತಿಯ ಯೋಗಗಳ ಸಿದ್ಧಿಯನ್ನ ಉಂಟು ಮಾಡ್ತಿ, ಧರ್ಮ ಅರ್ಥ ಕಾಮ ಮೋಕ್ಷ ರೂಪವಾದಂತಹ ಪುರುಷಾರ್ಥಗಳನ್ನು, ಅದರಲ್ಲಿ ಪ್ರಧಾನವಾಗಿ ತ್ರಿವರ್ಗವನ್ನು, ಗುಣಾಸ್ತ್ರಿವರ್ಗ 3 ವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ 3 ವರ್ಗಗಳನ್ನು ನೀಡಿ ಉತ್ತಮ ಜ್ಞಾನವನ್ನು ಕೊಟ್ಟು ನಿನ್ನನ್ನ ಪ್ರೀತಿಸಿದ ಮೇಲೆ ಅಥವಾ ನಿನ್ನ ಅನುಗ್ರಹವನ್ನ ಪಡೆದ ಮೇಲೆ ಲಭ್ಯವಲ್ಲದ್ದೇನು? ತ್ವತ್ತಃ ಕಿಂ ಅನುಪಪನ್ನಂ. ಶರಣಾಗತರ ಮನೋವ್ಯಥೆ ಅನ್ನೋದು ನಿಶ್ಚಯವಾಗಿ ದೂರವಾಗುತ್ತೆ. ಸಂದೇಹವೇ ಇಲ್ಲ, ಭಗವಂತನನ್ನ ಪ್ರೀತಿಸಿದವನಿಗೆ ದುಃಖಗಳು ದೂರವಾಗುತ್ತೆ ಅಂತ ಹೇಳಬೇಕಾಗಿಲ್ಲ, ನಿಶ್ಚಯವಾಗಿ ದೂರವಾಗುತ್ತೆ. ಕಿಮುಪಸನ್ನ ಜನಾಧಿನಾಶಃ, ಜನ ಆಧಿನಾಶ, ಜನರ ಆಧಿ. ಆಧಿ ಅಂದ್ರೆ ಮನೋವ್ಯಥೆ, ವ್ಯಾಧಿ ಅಂದ್ರೆ ಶರೀರದ ವ್ಯಥೆ. ಆಧಿವ್ಯಾಧಿ ಅಂತ 2 ಪದಗಳನ್ನು ಬಳಸುವುದು, ಒಂದು ಮನೋರೋಗಕ್ಕೆ, ಒಂದು ದೈಹಿಕ ಆಮಯಕ್ಕೆ. ಹೀಗೆ ನಿನ್ನಿಂದ ಸಾಧ್ಯವಲ್ಲದ್ದೇನಿದೆ? ಕಿಮು ಅಂದ್ರೆ ಅದು ಕೈಮುತ್ಯ ನ್ಯಾಯ ಅಂತ ಸಂಸ್ಕೃತದಲ್ಲಿ ಆಗದೆ ಇರುತ್ತೇ, ಖಂಡಿತ ಆಗತ್ತೆ ಅಂತ ಹೇಳುವುದನ್ನ ಕಿಮು ಅನ್ನುವ ಶಬ್ದ ಹೇಳುತ್ತೆ. ಶ್ರೀಶುಕ ಉವಾಚ ಅದಿತ್ಯೈವಂ ಸ್ತುತೋ ರಾಜನ್ ಭಗವಾನ್ ಪುಷ್ಕರೇಕ್ಷಣ ಕ್ಷೇತ್ರಜ್ಞ ಸರ್ವಭೂತಾನಾಂ ಇತಿ ಹೋವಾಚ ಭಾರತ. ಅದಿತ್ಯ ಏವಂ ಸ್ತುತಃ ಭಗವಾನ್ ಪುಷ್ಕರೇಕ್ಷಣಃ
ಸರ್ವಭೂತಾನಾಂ ಕ್ಷೇತ್ರಜ್ಞಃ ಏವಂ ಹೋವಾಚ. ರಾಜನೇ, ಅದಿತಿಯು ಹೀಗೆ ಸ್ತುತಿಸಲು ಸರ್ವಜೀವರ ಅಂತರ್ಯಾಮಿಯಾದ ಕಮಲದಂತೆ ಕಣ್ಣುಳ್ಳ ಭಗವಂತ ನುಡಿದ. ಏನು ನುಡಿದ? ಇತಿ ಹೋವಾಚ, ಹೀಗೆ ನುಡಿದ. ಶ್ರೀ ಭಗವಾನುವಾಚ. ದೇವಮಾತರ್ಭವತ್ಯಾ ಮೇ ವಿಜ್ಞಾತಂ ಚಿರಕಾಂಕ್ಷಿತಂ ಯಜ್ಞಪತ್ನೀರ್ಹೃತ ಶ್ರೀಣಾಂ ಬಾಧಿತಾನಾಂ ಸ್ವಧಾಮತ. ಹೇ ದೇವಮಾತಃ, ಎಲೈ ದೇವತೆಗಳ ಅಬ್ಬೆಯೇ. ಅಬ್ಬೆ ಅಂದ್ರೆ ಅಮ್ಮ. ಶತ್ರುಗಳು ನಿನ್ನ ಮಕ್ಕಳ ಸಂಪತ್ತನ್ನು ಅಪಹರಿಸಿದ್ದಾರೆ, ಎಳೆದೊಯ್ದಿದ್ದಾರೆ. ಅವರನ್ನು ಸ್ವಸ್ಥಾನದಿಂದ, ತಾವು ವಾಸವಾಗಿರಬೇಕಾದ ಜಾಗದಿಂದ ದೂರ ಮಾಡಿದ್ದಾರೆ. ವಿಜ್ಞಾತಮ್ಮೆ, ನನಗೆ ನಿನ್ನ ಬಯಕೆ ಏನು, ಮನೋಗತ ಏನು ಅರ್ಥ ಆಗಿದೆ. ನಿನ್ನ ಮಕ್ಕಳ ಏಳಿಗೆಯನ್ನ ಬಯಸುವ ನಿನ್ನ ತಾಯಿಯ ಹೃದಯ ಅದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಸ್ವಧಾಮತಃ ಬಾಧಿತಾನಾಂ, ಸ್ವಧಾಮತಃ ತಮ್ಮ ಮನೆಯಿಂದ ಹೊರಗಿದ್ದ ಮಕ್ಕಳ ಕುರಿತಾದ ತಾಯಿಯ ಕಕ್ಕುಲಾತಿ ಅದು ಎಂದಿಗೂ ಮರೆಯುವಂಥದ್ದಲ್ಲ. ನನಗರ್ಥ ಆಯ್ತು. ತಾನ್ ವಿನಿರ್ಜಿತ್ಯ ಸಮರೇ ದುರ್ಮದಾನ ಸುರರ್ಷಭಾನ್ ಪ್ರತಿಲಬ್ಧ ಜಯಶ್ರೀಭಿಃ ಪುತ್ರೈಃ ಇಚ್ಛಸ್ಯುಪಾಸಿತುಂ. ಕೊಬ್ಬಿದ ಮಹಾದಾನವರನ್ನು ಯುದ್ಧದಲ್ಲಿ ನಿನ್ನ ಮಕ್ಕಳು ಗೆಲ್ಲಬೇಕು. ಜಯಲಕ್ಷ್ಮಿಯನ್ನು ಅವರು ತಮ್ಮ ಕೊರಳಿಗೆ ಹಾಕಿಕೊಳ್ಬೇಕು. ಆ ಮಕ್ಕಳೊಂದಿಗೆ ನೀನು ನನ್ನನ್ನು ಆರಾಧಿಸಬೇಕು. ಇದೇ ತಾನೇ ನಿನ್ನ ಬಯಕೆ, ಇದೇ ತಾನೇ ನಿನ್ನ ಅಪೇಕ್ಷೆ. ಚಿಂತಿಸಬೇಡ. ಜ್ಯೇಷ್ಠೈಶ್ಚ ತನಯೈಃ ಹತಾನಾಂ ಯುಧಿ ವಿದ್ವಿಷಾಂ ಸ್ತ್ರಿಯೋ ರುದಂತೀರಾಸಾದ್ಯ ದ್ರಷ್ಟುಮಿಚ್ಛಸಿ ದುಃಖಿತಾಃ. ಆಖಂಡಲ ಅಂದ್ರೆ ಯಾರು? ಅವನು ದೊಡ್ಡವನು. ಅವನು ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನ ಗೆಲ್ಲಬೇಕು. ವಿದ್ವಿಷಾಂ ಜ್ಯೇಷ್ಠೈಶ್ಚ ತನಯೈಃ ಹತಾನಾಂ. ಆಮೇಲೆ ಈ ರಕ್ಕಸರು ಈಗ ಜನಗಳ ಕಣ್ಣೀರಿನಲ್ಲಿ ಮಿಂದು ಆನಂದ ಪಡ್ತಾ ಇದ್ದಾರಲ್ಲ, ಅವರ ಹೆಣದ ಮುಂದೆ ಅವರ ಬಂಧು ಬಾಂಧವರೆಲ್ಲ ಅಳುವುದನ್ನ ನೀವು ನೋಡ್ಬೇಕು ಅಂತ ಬಯಸ್ತಾ ಇದ್ದೀರಿ. ಅಷ್ಟೇ ತಾನೇ? ಆಗತ್ತೆ. ರುದಂತೀಃ ಆಸಾದ್ಯ ದುಃಖಿತಾಃ ರುದಂತೀಃ ಆಸಾದ್ಯ ದ್ರಷ್ಟುಮಿಚ್ಛಸಿ. ಅದನ್ನೇ ತಾನೇ ನೀನ್ ನೋಡ್ಲಿಕ್ಕೆ ಬಯಸುವಂತಹದ್ದು. ಹೋ ಜಾಯೇಗಾ, ಕೋಯಿ ಬಾತ್ ನಹೀ. ಆತ್ಮಜಾನ್ ಸುಸಮೃದ್ಧಾನ್ ತ್ವಂ ಪ್ರತ್ಯಾಹೃತ ಯಶಶ್ರಿಯಃ ನಾಕಪೃಷ್ಠಮಧಿಷ್ಠಾಯ ಕ್ರೀಡತೋ ದ್ರಷ್ಟುಮಿಚ್ಛಸಿ. ನಿನ್ನ ಮಕ್ಕಳು ಸಂಪತ್ ಸಮೃದ್ಧಿಯಿಂದ ಮೆರೆಯಬೇಕು. ಕಳೆದು ಹೋದ ಕೀರ್ತಿ, ಕಳೆದು ಹೋದ ಸಂಪತ್ತನ್ನೆಲ್ಲ ಮರಳಿ ಗಳಿಸಬೇಕು. ದೇವಲೋಕದಲ್ಲಿ ಅವರು ಉಳ್ಕೊಂಡು ವಿಹಾರ ಮಾಡಬೇಕು, ಓಡಾಡಬೇಕು, ಆನಂದವಾಗಿ ತಿರುಗಾಡಬೇಕು. ಇದನ್ನ ನೀನು ನೋಡ್ಬೇಕು. ಇಷ್ಟೇ ತಾನೆ? ಯೋಚನೆ ಮಾಡಬೇಡ. ಪ್ರಾಯೋಧುನಾ ತೇ ಸುರಯೂಥನಾಥಾಃ ಅವಾರಣೀಯ ಇತಿ ದೇವಿ ಮೇ ಮತಿಃ ಯತ್ತೇನುಕೂಲೇಶ್ವರ ವಿಪ್ರಗುಪ್ತಾಃ ನ ವಿಕ್ರಮಸ್ತತ್ರ ಸುಖಂ ದದಾತಿ. ಓ ದೇವಿ, ಈ ದಾನವರಿದ್ದಾರಲ್ಲ, ಈಗ ಸುಲಭದಲ್ಲಿ ಜಯಿಸ್ಲಿಕ್ಕೆ ಸಿಗೋರಲ್ಲ. ಅವರಿಗೆ ಸ್ವಲ್ಪ ಶುಕ್ರಾಚಾರ್ಯರಿದ್ದಾರೆ.
ನನ್ನನ್ನ ಒಲಿಸಿಕೊಂಡಂತಹ ಶುಕ್ರಾಚಾರ್ಯರು ಅವರ ಪರವಾಗಿದ್ದಾರೆ. ಅವರ ಮೇಲೆ ಬಲ ಪ್ರಯೋಗ ಮಾಡುವುದು ಅಂದ್ರೆ ಶುಕ್ರಾಚಾರ್ಯರನ್ನ ನಾವು ನಿಗ್ರಹಿಸುವುದು ಸರಿ ಹೋಗಲ್ಲ. ಮತ್ತು ನಾನು ಬಲಿಯನ್ನ ಹಿಂದೆ ಬೇಡಿದ್ದು ಕೂಡ ಅವನಿಗೆ ಲಾಭ ಆಗ್ಲಿ ಅಂತ. ಅಂದ್ರೆ ಅವನು ಕೊಟ್ಟ, ಸ್ವಲ್ಪನೂ ಕೂಡ ಹಿಂದೆ ಸರಿ ಇಲ್ಲ, ಕೊಡ್ಬೇಕು ಅಂತ ಅನಿಸಿದ್ದನ್ನ ಕೂಡ್ಲೆ ಕೊಟ್ಟ. ಹೀಗೆ ಶುಕ್ರಾಚಾರ್ಯರ ರಕ್ಷಣೆ ಇರುವುದರಿಂದ ಮೊದಲು ಶುಕ್ರಾಚಾರ್ಯರಿಂದ ಅವನು ದೂರ ಆಗ್ಬೇಕು. ಅದಕ್ಕೇನಾದ್ರೂ ಮಾಡಬೇಕು. ಉಪಾಯವಾಗಿಯೇ ಶಾಪವನ್ನ ಬರುವಂತೆ ಮಾಡಿ ಅವನನ್ನ ನಿಗ್ರಹಿಸ್ಬೇಕು. ಅನುಕೂಲೇಶ್ವರ ವಿಪ್ರಗುಪ್ತ, ಅವನು ಅನುಕೂಲರಾದ ಸಮರ್ಥರಾದ ವಿಪ್ರರಾದ ಶುಕ್ರಾಚಾರ್ಯರಿಂದ ಗುಪ್ತ ರಕ್ಷಿಸಲ್ಪಟ್ಟಿದ್ದಾರೆ ಎಲ್ಲ. ನ ವಿಕ್ರಮಸ್ತತ್ರ ಸುಖಂ ದದಾತಿ. ಅಂಥವರ ಮೇಲೆ ನಾವು ಕೈ ಮಾಡಿದ್ರೆ ನಮಗೆ ಸುಖ ಆಗುದಿಲ್ಲ. ಸುಮ್ನೆ ನಮ್ಮ ಆಯುಧಗಳನ್ನ ಶಸ್ತ್ರಗಳನ್ನ ಕಳ್ಕೊಳ್ತೇವೆ. ಅವರು ಸಾಯ್ತಾರೆ. ಅಲ್ಲಿ ಬಾವಿಗೆ ಹೋಗಿ ಹೀಗೆ ಎತ್ತಿ ತೆಗಿತಾನೆ. ಈ ಬ್ರೆಡ್ ಅನ್ನ ಅವರು ಏನದು ಅದು ಎತ್ತಿ ಹಾಕುದು. ಆ ಎತ್ತಿ ಹಾಕಿ ನಾವು ಇಡೀ ನಮ್ಮ ಜೀವಮಾನದಲ್ಲಿ ಕಲ್ತ ಎಲ್ಲ ವಿದ್ಯೆಯನ್ನ ಪ್ರಯೋಗಿಸಿ ಅವರ ತಲೆನೋ ಕೈನೋ ಕಾಲೋ ತೆಗೆದ್ರೆ, ಪ್ರಾಣ ಹೋದ್ರೆ ಅವರು ಮುಳುಗಿಸಿ ವಾಪಸ್ ಕಳಿಸ್ಬಿಡ್ತಾರೆ. ಮೊದ್ಲಿಗಿಂತ ಗಟ್ಟಿಯಾಗ್ಬಿಟ್ಟಿರ್ತಾರೆ. ಹೀಗಿದ್ದಾಗ ನಮ್ಮ ಶ್ರಮ ಕೇವಲ ಕ್ಷಣ ಮಾತ್ರದಲ್ಲಿ ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಲಿಯನ್ನ ಶಾಪವನ್ನ ಏನಾದ್ರೂ ಕೊಡಿಸಿ ಅವನ ನಿಗ್ರಹ ಮಾಡಬೇಕು. ಅಥಾಪ್ಯುಪಾಯೋ ಮಮ ದೇವಿ ಚಿಂತ್ಯ ಸಂತೋಷಿತಸ್ಯ ವ್ರತಚರ್ಯಯಾತೆ ಮಮಾರ್ಚನಂ ನಾರ್ಹತಿ ಗಂತು ಮನ್ಯಥಾ ಶ್ರದ್ಧಾನುರೂಪಂ ಫಲಹೇತು ಕತ್ವಾತ್. ತಾಯಿ, ನೀನು ಅತ್ಯಂತ ಚೆನ್ನಾಗಿ ವ್ರತವನ್ನ ಮಾಡಿದ್ದಿ. ನಂಗೆ ತುಂಬಾ ಸಂತೋಷ ಆಗಿದೆ. ನಿನ್ನ ವ್ರತಾಚರಣೆ ಬಹಳ ಸಂತೋಷಿತಸ್ಯ ವ್ರತಚರ್ಯಯಾತೆ. ನೀನು ಮಾಡಿದ ಕರ್ತವ್ಯ ಅರ್ಥಪೂರ್ಣವಾಗಿದೆ. ಅಥ ಆದ್ರಿಂದ ಉಪಾಯ ಚಿಂತ್ಯ, ಆದ್ರಿಂದಾಗಿ ನಾನು ನಿನ್ನನ್ನು ಅನುಗ್ರಹಿಸ್ಲಿಕ್ಕೋಸ್ಕರ ಉಪಾಯವನ್ನು ಕಂಡು ಹುಡುಕಬೇಕಾಗಿದೆ. ಒಳ್ಳೆ ಮಾತು. ಮಮಾರ್ಚನಂ ನಾರ್ಹತಿ ಗಂತು ಮನ್ಯಥಾ ನದೇವ ತೋಷಣಂ ವೃಥಾ ಅಂತ ಒಂದು ಮಾತಿದೆ. ನನ್ನನ್ನ ಆರಾಧಿಸಿದ್ದು ಎಂದೂ ಕೂಡ ವ್ಯರ್ಥವಾಗುವುದಿಲ್ಲ. ನನ್ನನ್ನ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಯಾವತ್ತೂ ಕೂಡ ಹಿನ್ನಡೆ ಉಂಟಾಗುವುದಿಲ್ಲ. ಶ್ರದ್ಧಾನುರೂಪಂ ಫಲಹೇತು ಕತ್ವಾತ್. ಯಾಕೆಂದ್ರೆ ಯಾರ ಶ್ರದ್ಧೆ ಎಂತದ್ದೋ ಅಂತ ಫಲವನ್ನು ಅವರು ಪಡಿತಾರೆ. ಅವರ ಶ್ರದ್ಧೆ ಪ್ರಾಮಾಣಿಕವಾಗಿದ್ರೆ ಆ ಶ್ರದ್ಧೆಗೆ ಪ್ರಾಮಾಣಿಕವಾದ ಫಲ ಸಿಗುತ್ತೆ. ಅವರ ಶ್ರದ್ಧೆ ಅನ್ನೋದು ಅಶ್ರದ್ಧೆ ಅನ್ನುವ ರೋಗದಿಂದ ಗ್ರಸ್ತವಾಗಿದ್ರೆ ಅದಕ್ಕೆ ಅವರು ಫಲ ಪಡೆಯುವುದಿಲ್ಲ. ನೀನು ಶ್ರದ್ಧೆಯಿಂದ ಮಾಡಿದ್ದಿ, ನಿನಗೆ ಫಲ ಕೊಡ್ಲೇಬೇಕು, ಕೊಡ್ತೇನೆ. ತ್ವಯಾರ್ಚಿತಶ್ಚಾಹಮಪತ್ಯ ಗುಪ್ತಯೇ ಪಯೋವ್ರತೇನಾನುಗುಣಂ ಸಮೀಡಿತ ಸ್ವಾಂಶೇನ ಪುತ್ರತ್ವಮುಪೇತ್ಯತೆ ಸುತಾನ್ ಪಾತಾಸ್ಮಿ ಮಾರೀಚ ತಪಸ್ಯ ವ್ಯವಸ್ಥಿತಃ. ಹಾಲಿನ ವ್ರತವನ್ನ ನೀನು ಮಾಡಿ ಮಕ್ಕಳ ಕ್ಷೇಮವನ್ನ ಕೋರಿದ್ದಿ, ಮಕ್ಕಳಿಗೆ ಹಿತವಾಗ್ಲಿ ಅಂತ ಕೇಳಿದ್ದಿ. ಅದರ ಮುಂದುವರಿದ ಭಾಗವಾಗಿ ಸ್ತೋತ್ರವನ್ನೂ ಮಾಡಿದ್ದಿ. ಕಶ್ಯಪರ ತಪಸ್ಸಿನಲ್ಲಿಯೂ ಕೂಡ ನಿನಗೆ ಈ ವ್ರತವನ್ನ ಮಾಡು, ಈ ವ್ರತವನ್ನು ನಡೆಸಲಿಕ್ಕೆ ನಿನಗೆ ದೇಹದಲ್ಲಿ ಬೇಕಾದ ಶಕ್ತಿ ಎಲ್ಲವನ್ನು ನಾನೇ ಕೊಟ್ಟದ್ದು. ಅವರ ಬಾಯಿಲಿ ವ್ರತ ಮಾಡು ಅಂತ ಹೇಳಿಸಿದ್ದು ನಾನೇ. ನಿನ್ನ ಮನಸ್ಸಿನಲ್ಲಿ ನಿಂತು ಮಾಡುವುದಕ್ಕೆ ಬೇಕಿರುವ ಸ್ಥೈರ್ಯವನ್ನು ನೀಡಿದವನು ನಾನೇ. ಒಂದಂಶದಲ್ಲಿ ನಾನು ಪಾತಾಸ್ಮಿ ಮಾರೀಚ ತಪಸಿ ಅವಸ್ಥಿತ,
ಆದ್ರಿಂದ ಸ್ವಾಂಶೇನ ಪುತ್ರತ್ವ ಉಪೇತ್ಯ ತೇ ಸುತಾನ್ ಪಾತಾಸ್ಮಿ. ಹಾಗಾಗಿ ನನ್ನ ಒಂದು ಅಂಶದಿಂದ ನಾನು ನಿನಗೆ ಮಗನಾಗಿ ಬರ್ತೇನೆ, ನಿನ್ನ ಮಕ್ಕಳನ್ನ ನೋಡ್ಕೊಳ್ತೇನೆ, ನೀನೇನು ಚಿಂತಿಸಬೇಕಾದ ಯೋಚನೆ ಇಲ್ಲ. ಉಪಧಾವ ಪತಿಂ ಭದ್ರೇ ಪ್ರಜಾಪತಿ ಮಕಲ್ಮಷಂ ಮಾಂಚ ಭಾವಯತೆ ಪತ್ಯಂ ಏವಂ ರೂಪಮವಸ್ಥಿತಂ. ಓ ಮಂಗಳ ಕರಳೆ, ಪಾಪರಹಿತನಾದ ನಿನ್ನ ಪತಿ ಕಶ್ಯಪ ಪ್ರಜಾಪತಿ, ಅವನನ್ನ ಚೆನ್ನಾಗಿ ಆರಾಧಿಸು. ನಿನ್ನ ಮುಂದೆ ನಿಂತಿರುವ ನನ್ನ ರೂಪವನ್ನು ಮಗ ಅಂತ ಚಿಂತನೆ ಮಾಡಿ ಉಪಾಸನೆ ಮಾಡಿ ಅವನಿಂದ ಬೇಡು. ನನ್ನನ್ನು ಹೇಗೆ ಬೇಡುತ್ತಾರೋ ನಾನು ಅವರಿಗೆ ಹಾಗೆ ಸಿಗ್ತೇನೆ. ನೀನು ನನ್ನನ್ನು ಮಗ ಅಂತ ಪ್ರೀತಿಸಿ ಕೇಳು. ಆಡಿಸಿದಳು ಅದಿತಿ ಅಂತ ನೀನು ಉಪಾಸನೆ ಮಾಡು, ಆಗ ನಿನಗೆ ನಾನು ಮಗನಾಗಿ ಸಿಗ್ತೇನೆ. ಜಗದೋದ್ಧಾರನಾದ ಭಗವಂತ ನಿನ್ನ ಮಡಿಲಲ್ಲಿ ನೆಲೆಸ್ಲಿ ಅಂತ ನೀನು ಕೇಳಿದ್ರೆ ನಿನ್ನ ಮಗನಾಗಿ ಬರ್ತೇನೆ ನಾನು. ನೈತತ್ ಪರಸ್ಮಾ ಆಖ್ಯೇಯಂ ದೇವಗುಹ್ಯಂ ಕಥಂಚನ ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಾತ್ಸು ಸಂವೃತ. ಯಾವ್ದಾದ್ರೂ ತುಂಬಾ ಒಳ್ಳೆಯ ವರ ಅಥವಾ ಘಟನೆ ಅಥವಾ ಏನೋ ಒಂದು ನಮ್ಗೆ ಲಭ್ಯವಾಯಿತು ಅಂತಂದ್ರೆ, ಯಾವುದೋ ಒಂದು ಅಪರೂಪದ ಮಂತ್ರ ಸಿಕ್ಕಿತು ಅಥವಾ ಯಾವುದೋ ಒಂದು ವಿಶೇಷ ವಿಷಯ ಗೊತ್ತಾಯಿತು, ತುಂಬಾ ರಹಸ್ಯವಾದ ಸಂಗತಿ, ಅದನ್ನು ಎಷ್ಟು ಗುಟ್ಟಾಗಿಡ್ತೇವೋ ಆ ಕೆಲಸ ಸಿದ್ಧಿ ಆಗುವ ತನಕ ಅಷ್ಟು ಒಳ್ಳೆಯದು. ನಾವು ನಾಳೆಯಿಂದ ಇಂಥ ವ್ರತವನ್ನ ಆಚರಣೆ ಮಾಡ್ತೇವೆ ಅಂತ ಊರಿಡಿ ಡಂಗುರ ಸಾರ್ಕೊಂಡು ಬಂದ್ರೆ ಮೊದಲನೇ ದಿವಸವೇ ಭಂಗ ಆಗೋಗುತ್ತೆ. ಪ್ರಥಮ ಕವಲೆ ಮಕ್ಷಿಕಾಪಾತಃ ಅಂತ ಒಂದು ಗಾದೆ. ಮೊದಲನೇ ತುತ್ತು ತಿನ್ನುವಾಗ್ಲೇ ನೊಣ ಬಂದು ಬಾಯೊಳಗೆ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ಇಡೀ ತುತ್ತೆ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಇದು ದೇವಗುಹ್ಯ. ನಾನ್ ನಿನಗೆ ಹೇಳ್ತಾ ಇರೋದು ನಿನಗೆ ಮಾತ್ರ ಗೊತ್ತಿರ್ಲಿ ಅಂತ. ನೀನ್ ಎಷ್ಟು ಬಾಯಿ ಮುಚ್ಕೊಂಡು ಆರಾಮಾಗಿರ್ತೀಯೋ ಅಷ್ಟು ನಿನಗೆ ಇದು ನನ್ನ ಆಶೀರ್ವಾದ ಹೆಚ್ಚಿರುತ್ತೆ. ಬಾಯಿ ತೆರೆದಿಯೋ ಎಲ್ಲ ಅವ್ಯವಸ್ಥೆ ಆಗುತ್ತೆ. ಬಾಯಿ ಸುಮ್ನಿರಲ್ಲ. ನಿನ್ ಮಾತ್ರ ಹೇಳಿದ್ದು, ಬೇರೆಯವರಿಗೆ ಹೇಳಿಲ್ಲ ಒಂದು ವಿಷಯ ಅಂತ ನಾವು ಎಲ್ಲರಿಗೂ ಒಂದ್ಸರ್ತಿ ಹೇಳ್ಕೊಂಡ್ ಬಂದಿರ್ತೀವಿ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ನಮ್ ತಲೆಯಲ್ಲಿ ಏನು ಅಂದ್ರೆ, ನಮ್ಮ ಕೆಲಸವನ್ನ ನಾವು ಹೇಳದೆ ಹೇಗದು ಇನ್ನೊಬ್ರಿಗೆ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು ಅಂತ ನಮ್ಮ ಹತ್ರ ಅದಕ್ಕೆ ಬೇಕಾದ ಲಾಜಿಕ್ ಇರುತ್ತೆ. 4 ಜನ ನೋಡಿ ಮಾಡ್ಲಿ, ನಮ್ಮ ಹಾಗೇನೆ ಅವರು ಪುಣ್ಯ ಸಂಪಾದನೆ ಮಾಡ್ಲಿ. ಅದ್ ಮಾಡಿ ಆದ್ಮೇಲೆ ಗೊತ್ತಾಗತ್ತೆ ಸಾಕು. ಮೊದ್ಲೇ ಮಾಡಿ ಗೊತ್ತಾಗ್ಬೇಕಾಗಿಲ್ಲ. ಇವನು ಮೊದಲನೇ ದಿವಸ ಡೇ 1 ಬೆಳಗಿಂದ ಸಂಜೆ ತನಕ ಏನೇನ್ ಮಾಡಿದ್ರು ಎಲ್ಲಾ ಸ್ಟೇಟಸ್. ಡೇ 2 13 ದಿವಸಕ್ಕೆ ಸ್ಟೇಟಸ್ ಹೇಗಿರುತ್ತೆ ಅಂದ್ರೆ ರೈಲ್ವೆ ಕಂಬಿ ತರ ಇರುತ್ತೆ. ದಿಗಿಡ್ 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 ಅಂತ ಎಷ್ಟು ಡಾಟ್ಗಳೇ ಕಾಣಿಸಲ್ಲ. ಡಾಟು ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಯಾರಿಗೂ ಬೇರೆಯವರಿಗೆ ಹೇಳ್ಬಾರ್ದು. ಈ ದೇವರ ರಹಸ್ಯವನ್ನು ಎಷ್ಟು ಗೋಪ್ಯವಾಗಿಡ್ತೀಯೋ ಅಷ್ಟು ನಿನಗೆ ಎಲ್ಲಾ ಫಲಗಳ ಲಭ್ಯವೂ ಆಗತ್ತೆ. ಶ್ರೀಶುಕ ಉವಾಚ ಏತಾವದುಕ್ತ್ವಾ ಭಗವಾನ್ ತತ್ರೈವಾಂತರಧೀಯತ ಅತಿಥಿರ್ದುರ್ಲಭಂ ಲಬ್ಧ್ವಾ ಹರೇರ್ಜನ್ಮಾತ್ಮನಿ ಪ್ರಭೋ. ಹೀಗೆ ಹೇಳಿ ಭಗವಂತ ತತ್ರೈವ ಅಂತರಧೀಯತ, ಅಲ್ಲೇ ಮರೆಯಾದ. ಅದಿತಿ ಈ ದುರ್ಲಭವಾದ ವರವನ್ನ ಪಡೆದು, ಅಂದ್ರೆ ಹರೇಹೇ ಜನ್ಮ ಆತ್ಮನಿ, ಹರಿಯು ನನ್ನ ಹೊಟ್ಟೆಯಲ್ಲಿ ಅಥವಾ ತನ್ನ ಉದರದಲ್ಲಿ ಉದಿಸಿ ಬರ್ತಾನೆ ಅಂತ ಅವಳಿಗೆ ಗೊತ್ತಾಗುವ ಭಾವದಿಂದ ಉಪಾಧಾವತ್ ಪತಿಂ ಭಕ್ತ್ಯಾ ಪರಯಾ ಕೃತಕೃತ್ಯವತ್ ಸವೈ ಸಮಾಧಿಯೋಗೇನ ಕಶ್ಯಪಸ್ತದ ಬುದ್ಧ್ಯತ. ಹರಿಯು ತನ್ನುದರದಲ್ಲಿ ಉದಿಸುತ್ತಾನೆಂಬ ಸಂಗತಿಯನ್ನ ತಕ್ಷಣವೇ ತನ್ನ ಗಂಡನಲ್ಲಿ ಹೇಳಬೇಕು. ತಾನು ಕೃತಕೃತ್ಯಳಾದೆ, ಮಾಡಲೇಬೇಕಾದ ಕೆಲಸ ನನಗೆ ಫಲ ನನಗೆ ಸಿಕ್ಕಿಬಿಡ್ತು
ಅಂತ ಹೇಳಲಿಕ್ಕೋಸ್ಕರ ಓಡಿದ್ರೆ ಅಷ್ಟೊತ್ತಿಗೆ ಅವನು ಸಮಾಧಿ ಯೋಗದಿಂದ ಆ ನಡೆದ ಘಟನೆ ಅಷ್ಟನ್ನು ಕೂಡ ಅವನು ತಿಳಿದಿದ್ದ. ತತ್ ಅಬುಧ್ಯತ, ಅವನಾಗ್ಲೇ ತಿಳಿದು ಬಿಟ್ಟಿದ್ದ. ಪ್ರವಿಷ್ಟಮಾತ್ಮನಿ ಹರೇಹೆ ಅಂಶಂ ಹ್ಯವಿತಥೇ ಕ್ಷಣ ಸೋದಿತ್ಯಾಂ ವೀರ್ಯಮಾಧತ್ತ ತಪಸಾ ಚಿರ ಸಂಚಿತಂ. ಯಾಕೆಂದ್ರೆ ಗರ್ಭ ಮೊದಲು 3 ತಿಂಗಳು ಅದು ಗಂಡಿನ ಶರೀರವನ್ನ ಪ್ರವೇಶಿಸುತ್ತೆ. ಹಾಗಾಗಿ ಹರಿ ಆಗಲೇ ಕಶ್ಯಪನನ್ನ ಪ್ರವೇಶ ಮಾಡಿ ಆಗಿತ್ತು. ದೇಹದ ಸಕಲ ಸಾರವನ್ನೂ ಹೀರಿ ಬರುವಂತದ್ದು ದೇಹದ ಧಾತು. ಅದು ಪ್ರವೇಶ ಮಾಡುವುದು ಅವನಿಗೆ ಅರ್ಥ ಆಯಿತು. ಅವಿತಥೇ ಕ್ಷಣ, ಯಾರ ದೃಷ್ಟಿ ವ್ಯರ್ಥವಾಗುವುದಿಲ್ವೋ, ಯಾರ ನೋಟ ಯಾವತ್ತೂ ಕೂಡ ಅನುಪಯುಕ್ತ ಅಂತಾಗುವುದಿಲ್ವೋ ಅಂತಹ ಹರಿಯ ಅಂಶ ತನ್ನೊಳಗೆ ಪ್ರವೇಶಿಸಿದ್ದು ಅವನಿಗೆ ಗೊತ್ತಾಯಿತು. ಗೊತ್ತಾಗಿ 3 ತಿಂಗಳುಗಳ ಕಾಲ ಅದನ್ನು ಚೆನ್ನಾಗಿ ಕಾಪಿಟ್ಟು ತನ್ನ ತೇಜಸ್ಸಿನ ಅಂಶವನ್ನ, ಅದು ತಪಸ್ಸಿನಿಂದ ಇಲ್ಲಿ ತನಕ ಏನೆಲ್ಲ ತಪಸ್ಸು ಮಾಡಿದೆ ಅದರಿಂದ ಆ ರೂಪ ಅನ್ನೋದು ತನ್ನಲ್ಲಿ ನೆಲೆಗೊಂಡದ್ದು ಅವನಿಗೆ ಅರ್ಥ ಆಯಿತು, ಅಥವಾ ಅವನಿಗೆ ಅದರ ಅರಿವು ಬಂತು. ಸಮಾಹಿತ ಮನಾರಾಜನ್ ದಾರುಣ್ಯಗ್ನಿಂ ಯಥಾನಿಲ ಆದಿತ್ಯಾಂ ನಿಹಿತಂ ಗರ್ಭಂ ಭಗವಂತಂ ಸನಾತನಂ ಹಿರಣ್ಯ ಗರ್ಭೋ ವಿಜ್ಞಾಯ ತಮೀಡೇ ಗುಹ್ಯ ನಾಮಭಿ. ತುಂಬಾ ಗಮನಿಸುವ ಎಚ್ಚರದಲ್ಲಿರುವ ಆ ಕಶ್ಯಪನು ಹೇಗೆ ಬೆಂಕಿಯಲ್ಲಿ ಮರದ ತುಂಡಿನಲ್ಲಿ ಬೆಂಕಿ ಹೇಗಿರುತ್ತೋ ಹಾಗೆ ಅವನಲ್ಲಿ ಪರಮಾತ್ಮನ ವಿಶೇಷ ಶಕ್ತಿ ತುಂಬಿಕೊಂಡಿತ್ತು. ಅದು ಸಾಕ್ಷಾತ್ ಭಗವಂತನ ಸನ್ನಿಧಾನ ಅಂತ ತಿಳಿದು ಮತ್ತು ಅದನ್ನ ಅದಿತಿಯಲ್ಲಿ ಇರಿಸಿದ್ದನ್ನ ಗಮನಿಸಿ ಸನಾತನನಾದ ಭಗವಂತನನ್ನು ವಿಶೇಷವಾಗಿ ಅದಿತಿಯ ಗರ್ಭದಲ್ಲಿ ನೆಲೆಗೊಳಿಸಿದ್ದನ್ನ ಹಿರಣ್ಯ ಗರ್ಭನು ವಿಜ್ಞಾಯ ತಿಳಿದು ಗುಹ್ಯವಾದ ನಾಮಗಳಿಂದ ತಮೀಡೆ ಈಡೆ ಚೆನ್ನಾಗಿ ಸ್ತೋತ್ರಗೈದ, ಸ್ತುತಿಸಿದ. ಈಡ ಸ್ತುತೌ ಅಂತ ಧಾತು. ಅದು ವೇದದಲ್ಲಾಗುವಾಗ ಈಡೆ ಹೋಗಿ ಈಳೆ ಆಗತ್ತೆ, ಡಳಯೋರ ಭೇದ. ಅದಕ್ಕೆ ಡಸ್ಯಳತ್ವಂ ಅಂತ ಡಕಾರಕ್ಕೆ ಳಕಾರ ಬರುತ್ತೆ ವೇದದಲ್ಲಿ. ಹಾಗಾಗಿ ಮೀಳೆ ಅಗ್ನಿಂ ಈಳೆ ಅಂತ ನಾವು ಕೇಳ್ತೀವಲ್ಲ, ಅದು ಈಡೆ ಅನ್ನೋದು ಧಾತು. ಈಡೆ ಅನ್ನೋದು ಈಳೆ ಆಗತ್ತೆ. ಬ್ರಹ್ಮೋವಾಚ ಜಯೋರುಗಾಯ ಭಗವನ್ನುರುಕ್ರಮ ನಮೋಸ್ತುತೆ ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ. ಅತ್ಯಂತ ಗುಟ್ಟಾದ ನಾಮಗಳಿಂದ ಚತುರ್ಮುಖ ಜಗದೊಡೆಯನಾದ ಸಕಲ ಲೋಕಗಳಿಗೂ ಸದಾ ರಕ್ಷಕನಾದ ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ಜಯ ಉರುಗಾಯ, ಹೇ ಉರುಗಾಯ. ಉರು ಅಂದ್ರೆ ಹೆಚ್ಚು, ಗಾಯ ಅಂದ್ರೆ ಗಾಯ ಅಲ್ಲ, ಗಾಯನ ಮಾಡಲ್ಪಡುವವ. ಇದು ಆ ಗಾಯನದಿಂದಲೂ ತಲೆ ಕೊಯ್ಯೋರಿದ್ದಾರೆ ಬೇರೆ. ಆದ್ರೆ ಇಲ್ಲಿ ಗಾಯ ಅಂತಂದ್ರೆ ಸ್ತೋತ್ರಕ್ಕೆ ಒಳಗಾಗುವವ. ವೇದದಲ್ಲಿ ಎಲ್ಲರಿಗಿಂತ ಅತ್ಯಂತ ಹೆಚ್ಚು ಸ್ತುತಿಗೊಳಗಾಗುವವ ಯಾರು ಅಂತಂದ್ರೆ ಅದು ಭಗವಂತ. ನಾರಾಯಣನಿಗೆ ಅದು ಹೆಸರು, ಉರುಗಾಯ ಅಂತ ಹೆಸರು. ತುಂಬಾ ಹೆಸರಿದೆ ಇಂಥದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಹಾಗಾಗಿ ಬ್ರಹ್ಮ ನಾರಾಯಣನನ್ನ ಸ್ತುತಿಸ್ತಾನೆ ಉರುಗಾಯ. ಎಲ್ಲರಿಗಿಂತ ಹೆಚ್ಚು ವೇದದಲ್ಲಿ ಸರ್ವೋತ್ತಮ ಅಂತ ಸ್ತುತಿಸಲ್ಪಡುವವ ನೀನೆ. ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನೇ. ಉರುಕ್ರಮ, ಹೆಚ್ಚು ಓಡಾಡುವವನು ಇವನೇ. ಕ್ರಮ ಅಂದ್ರೆ ಕ್ರಮಪಾದ ವಿಕ್ಷೇಪೆ, ಉರು ಅಂದ್ರೆ ಹೆಚ್ಚು, ಎಲ್ಲ ಕಡೆ ಓಡಾಡುವವನು. ಅವನು ಪುರುಸೋತ್ತೇ ಇಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡೇ ಓಡಾಡುದು. ನಡ್ಕೊಂಡು ಓಡಾದ್ರೆ ಸ್ವಲ್ಪ ಸುಲಭ ಆಗುದಿಲ್ಲ ಅಂತ ತ್ರಿವಿಕ್ರಮನಾಗಿ ಇರುವವನು. ಉರುಕ್ರಮ ಅಂದ್ರೆ ಇನ್ನೊಂದು ಹೆಸರು ತ್ರಿವಿಕ್ರಮ ಅಂತ. ನಿನಗೆ ನಮೋಸ್ತುತೆ, ನಿನಗೆ ದೊಡ್ಡ ನಮಸ್ಕಾರ. ನಮೋ ಬ್ರಹ್ಮಣ್ಯ ದೇವಾಯ, ಯಾರು ಜ್ಞಾನಿಗಳಿದ್ದಾರೋ ಅಂಥವರಿಗೆ ಪ್ರೀತಿಯನ್ನ ಕೊಟ್ಟು ಬೆಳಕನ್ನ ಚೆಲ್ಲುವವ. ತ್ರಿಗುಣಾಯ, 3 ಗುಣಗಳಿಂದ ಪ್ರೇರಿತವಾದ ಜಗತ್ತನ್ನು ನಡೆಸುವಂತಹ ಪ್ರೇರಕ ಶಕ್ತಿಯಾದ ನಿನಗೆ ನಮೋಸ್ತುತೆ, ನಮಸ್ಕರಿಸುತ್ತೇನೆ. ನಮೋಸ್ತು ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇಧಸೆ ತ್ರಿಗುಣಾಯ ತ್ರಿಪೃಷ್ಠಾಯ
ಶಿಖವಿಷ್ಟಾಯ ವಿಷ್ಣವೇ. ಪೃಶ್ನಿಗರ್ಭ ಅಂತ ಭಗವಂತನಿಗೆ ಹೆಸರು. ಹಿಂದೆ ಸುತಪ ಅನ್ನುವ ಒಬ್ಬ ಋಷಿಗೆ ಪೃಶ್ನಿ ಅನ್ನುವವಳಲ್ಲಿ, ಅಂದ್ರೆ ಇದೇ ಅದಿತಿ ಕಶ್ಯಪರು ಹಿಂದೆ ಅದಿತಿ ಪೃಶ್ನಿಯಾಗಿ ಹುಟ್ಟಿದ್ಲು, ಇದೇ ಕಶ್ಯಪ ಸುತಪನಾಗಿ ಹುಟ್ಟಿದ್ದ. ಆ ಸುತಪಸ್ ಅನ್ನುವಂತಹ ಋಷಿಗೆ ಪೃಶ್ನಿ ಅನ್ನುವವಳಲ್ಲಿ ಭಗವಂತನೇ ಮಗನಾಗಿ ಹುಟ್ಟಿದ್ರಿಂದಾಗಿ ಅಲ್ಲಿ ಅವನಿಗೆ ಪೃಶ್ನಿಗರ್ಭ ಅಂತ ಹೆಸರು ಬರುತ್ತೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಪೃಶ್ನಿಗರ್ಭದಲ್ಲಿ ಹುಟ್ಟಿದವನು ನೀನು. ವೇದಗರ್ಭಾಯ, ವೇದವನ್ನೇ ಗರ್ಭದಲ್ಲಿ ಇರಿಸಿದವ ಅಥವಾ ವೇದದ ಗರ್ಭದಲ್ಲಿ ನೆಲೆಸಿದವ, ಎರಡೂ ಅರ್ಥ ವೇದಗರ್ಭ ಅಂದ್ರೆ. ಯಾವ ಹೆಸರಿಂದ ಹುಟ್ಟಿದ್ದು ಪೃಶ್ನಿ ಗರ್ಭದಲ್ಲಿ? ಯಾವ ಅವತಾರ? ಪೃಶ್ನಿಗರ್ಭ ಅಂತಾನೆ ಭಗವಂತನ ಹೆಸರು. ಹೆಸರೇ ಪೃಶ್ನಿಗರ್ಭ ಅಂತಲ್ಲ. ಪೃಶ್ನಿಯಲ್ಲಿ ಹುಟ್ಟಿದವನು ಅನ್ನೋ ಹೆಸರೇ ಅವನಿಗೆ ಉಳಿದೋಯ್ತು. ಪೃಶ್ನಿಗರ್ಭ ಅಂತ ಅದು ಕೃಷ್ಣನು ಮುಂದೆ ದೇವಕಿಗೆ ಹೇಳ್ತಾನೆ, ಹಿಂದೆ ನಾನು ನಿನ್ನಲ್ಲಿ ಪೃಶ್ನಿಗರ್ಭನಾಗಿ ಹುಟ್ಟಿದ್ದೆ, ಈಗ ನಾನು 3ನೇ ಸಲ ಹುಟ್ಟುತ್ತಾ ಇದ್ದೇನೆ ನಿನ್ನಲ್ಲಿ. ಮೊದಲನೇ ಸಲ ಪೃಶ್ನಿಗರ್ಭನಾಗಿ ಹುಟ್ಟಿದೆ, 2ನೇ ಸರ್ತಿ ವಾಮನನಾಗಿ ಹುಟ್ಟಿದೆ, 3ನೇ ಸರ್ತಿ ಈಗ ಕೃಷ್ಣನಾಗಿ ಹುಟ್ಟುತ್ತಾ ಇದ್ದೇನೆ. ಅದು ಮೂವರು ಕೂಡ ಅದಿತಿಯೇ, ಬೇರೆ ಬೇರೆ ಅಲ್ಲ. ಅವರಲ್ಲೇ ಭಗವಂತ 3 ಬಾರಿ ಹುಟ್ಟಿದ್ದಾನೆ. ವೇದವನ್ನ ಗರ್ಭದಲ್ಲಿ ಧರಿಸಿದ, 3 ಗುಣಗಳಲ್ಲಿ ನೆಲೆಸಿದ, 3 ಸ್ಥಾನಗಳಲ್ಲಿ ಅಂದ್ರೆ ತ್ರಿಪೃಷ್ಠ ಅಂದ್ರೆ ವಿಶ್ವೇತದ್ವೀಪ, ವೈಕುಂಠ, ಇನ್ನೊಂದ್ಯಾವುದು ಅನಂತಾಸನ, ಹೀಗೆ 3 ಸ್ಥಾನಗಳಲ್ಲಿ ನೆಲೆಸಿದವ ಶಿಪಿವಿಷ್ಟಾಯ. ಶಿಪಿ ಅಂತಂದ್ರೆ ಗರುಡ, ಗರುಡನ ಮೇಲೆ ನೆಲೆಸಿದವ. ಶಿಪಿವಿಷ್ಟ ಅಂದ್ರೆ ಗರುಡಾರೂಢನಾಗಿ ಬಂದಿರುವ ವಿಷ್ಣುವಿಗೆ ನಮಸ್ಕಾರ. ತ್ವಮಾದಿರಂತೋ ಭುವನಸ್ಯ ಮಧ್ಯಂ ಅನಂತ ಶಕ್ತಿಂ ಪುರುಷಂ ಯಮಾಹು ಕಾಲೋ ಭವಾನ್ ಅಕ್ಷಿಪತೀಶ ವಿಶ್ವಂ ಶ್ರೋತೋ ಯಥಾಂತಃ ಪತಿತಂ ಗಭೀರಂ. ಇಡೀ ಲೋಕಕ್ಕೆ ಸೃಷ್ಟಿಯನ್ನು, ಸ್ಥಿತಿಯನ್ನು, ಲಯವನ್ನು ತಂದೊಡ್ಡುವವನು ನೀನೆ. ಅನಂತ ಶಕ್ತಿಯಿಂದ ಕೂಡಿದವನು, ಪುರುಷ ಶಬ್ದದಿಂದ ವಾಚ್ಯನಾದವನು, ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದವನು. ಹೀಗೆ ಅಂತ ಆಹುಹು, ಇದು ನಾನು ಹೇಳ್ತಾ ಇರುವುದಲ್ಲ, ಜ್ಞಾನಿಗಳ ಪರಂಪರೆಯೇ ಹೀಗೆ ಹೇಳಿಕೊಂಡು ಬರ್ತಾ ಇದೆ. ಇಡೀ ಭುವನದ ಮಧ್ಯದಲ್ಲಿ ನೆಲೆಸಿದವನು ಅಂದ್ರೆ ಮಧ್ಯದ ನೇಮಿಯ ಶಕ್ತಿಯಾಗಿ ನಿಂತವನು ನೀನು. ಕಾಲ, ಎಲ್ಲವನ್ನೂ ಕೂಡ ಕಲೆಯುವಂತೆ ಮಾಡುವವನು, ಕಳೆಯುವಂತೆ ಮಾಡುವವನು, ಎರಡೂ ನಿಂದೆ. ಕಾಲ ಶಬ್ದಕ್ಕರ್ಥ ಕಲಚ್ಛೇದನೆ, ಕಲ ಸಂಕಲನೆ. ಕಲಾ ಶಬ್ದಕ್ಕೆ ನಿಮ್ಗೆ ಬೇಕಾದ ಅರ್ಥ ಇಟ್ಕೊಳ್ಬಹುದು ಅಂತ ಪಾಣಿನಿ. ಕಲ ಕಾಮಧೇನು ಅಂತ, ಅದಕ್ಕೆ ಕಾಮಧೇನು ಅಂದ್ರೆ ಬಯಸಿದ ಅರ್ಥವನ್ನು ಇಟ್ಕೊಳ್ಬಹುದು ಅಂತ. ಆದ್ರೆ ಪ್ರಯೋಗದಲ್ಲಿ ನೋಡ್ಬೇಕು ಎಲ್ಲಿದೆ ಅಂತ ಇರುತ್ತೆ. ಈಗ ನಾವು ಕನ್ನಡದಲ್ಲಿ ಎಲ್ಲರೂ ಕಲೆತರು ಅಂತ ಹೇಳ್ತೇವೆ. ಆ ಕಲೆತರು ಅನ್ನುವ ಶಬ್ದ ಕಲಾ ಶಬ್ದದಿಂದಲೇ ಹುಟ್ಟಿದ್ದು. ಹಾಗಾಗಿ ಎಲ್ಲರೂ ಕಲೆಯುವುದು ಅಂದ್ರೆ ಒಟ್ಟಾಗುವುದು. ಕಲೆ ಅಂದ್ರೆ ಬೇರೆ ಬೇರೆ ಅಂತಾನೂ ಅರ್ಥ. ಚಂದ್ರನ ಒಂದು ಕಲೆ, ಚಂದ್ರನ ಒಂದು ಕಲೆ ಅಂತಂದ್ರೆ ಚಂದ್ರನ ಒಂದು ತುಂಡು, ಅದು ಕಳೆದು ಬಂದದ್ದು, ಹೊರಗೆ ಬಂದದ್ದು, ಬೇರೆ ಆದದ್ದು, ಅದು ಕಲಾ ಶಬ್ದದ್ದೇ ಅರ್ಥ. ಇನ್ನು ಕಲಾ ಅಂತಂದ್ರೆ ಖುಷಿ ಕೊಡುವಂಥದ್ದು ಅಂತ ಅರ್ಥ. ಅವನು ತುಂಬಾ ಲಲಿತ ಕಲೆಗಳಲ್ಲಿ ಮೆರೆದವನು ಅಂತ ನಾವು ಹೇಳುತ್ತೇವೆ. ಅಲ್ಲಿ ಕಲೆ ಅಂದ್ರೆ ಮೈಯಲ್ಲಿ ಬಿದ್ದ ಕಲೆ ಅಲ್ಲ. ಅಲ್ಲಿ ಕಲೆ ಅಂತಂದ್ರೆ ಕಮ್ಲಾತಿ, ಕಮ್ ಅಂದ್ರೆ ಸುಖ, ಸುಖವನ್ನು ಉಂಟು ಮಾಡುವಂಥದ್ದು, ಆನಂದವನ್ನ ಲಭ್ಯವಾಗುವಂತೆ ಮಾಡುವಂಥದ್ದು ಕಲಾ. ಅದು ಆ ಕಲಾ ಶಬ್ದದಲ್ಲೇ ಕಾಮಧೇನು ಅಂದ್ರೆ ಬಯಸಿದ್ದನ್ನ, ಸುಖವನ್ನ ನೀಡುವಂಥದ್ದು ಅಂತಾನೆ ಅರ್ಥ. ಹೀಗೆ ಭಗವಂತ ಕಾಲನಾಗಿ ಭವಾ ಕಾಲೋ ಭವಾನ್ ಅಕ್ಷಿಪತೀಶ. ಸರಿ ಸರಿ. ಆಳವಾದ ತುಳಿಯಿಂದ ಕೂಡಿಯೋ ಅಥವಾ ದಂಡೆಗಳಿಗೆ ಹೊಡೆದು ಪ್ರವಾಹ ಉಕ್ಕಿ ಹರಿಯುವಾಗ ಒಂದು ಹುಲ್ಲು ಕಡ್ಡಿ ಅದು ಬಿದ್ರೆ ಅನಾಯಾಸವಾಗಿ ಎತ್ಕೊಂಡು ಹೋಗುತ್ತೆ. ಪ್ರವಾಹಕ್ಕೆ ಅಯ್ಯೋ
ನನ್ ಮೇಲೆ ಯಾಕೆ ಹುಲ್ಲಗಡ್ಡೆ ಹಾಕಿದ್ರು, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅದನ್ನ ತಗೊಂಡೋಗ್ಲಿಕ್ಕೆ ಅಂತ ಯಾವತ್ತೂ ಅನ್ನಲ್ಲ. ಆನಂದವಾಗಿ ಎತ್ಕೊಂಡು ಹೋಗುತ್ತೆ. ಅಂತಹ ಅನಾಯಾಸವಾಗಿ ಇಡೀ ಪ್ರಪಂಚವನ್ನೇ ಹುಲ್ಲು ಕಡ್ಡಿ ಅಂತ ಎತ್ತುವವನು ನೀನು. ಇದನ್ನ ಯಾರು ಹೇಳ್ತಾ ಇರೋದು? ಸ್ವತಃ ಈ ಜಗತ್ತನ್ನ ಸೃಷ್ಟಿ ಮಾಡುವ ಚತುರ್ಮುಖ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ಪ್ರಭುವೇ, ನೀನು ಕಾಲ ನಿಯಾಮಕನಾಗಿ ಇಡೀ ವಿಶ್ವವನ್ನ ಕ್ಷಣ ಮಾತ್ರದಲ್ಲಿ ನಿನ್ನ ಗರ್ಭದಲ್ಲಿ ಸೆಳೆದುಕೊಳ್ಳುವವ. ನಾನು ಕೂಡ ನಿನ್ನ ಗರ್ಭದಿಂದಲೇ ಬಂದವ, ಹಾಗಾಗಿ ನನಗೆ ಹಿರಣ್ಯ ಗರ್ಭ ಅಂತ ಹೆಸರು ಅಂತ ಸ್ತೋತ್ರ ಮಾಡ್ತಾನೆ. ತ್ವಂ ವೈ ಪ್ರಜಾನಾಂ ಸ್ಥಿರ ಜಂಗಮಾನಾಂ ಪ್ರಜಾಪತಿ ನಾಮಸಿ ಸಂಪ್ರವಿಷ್ಟ ದಿವೌಕಸಾಂ ದೇವ ದಿವಚ್ಯುತಾನಾಂ ಪಾರಾಯಣಂ ನೌರಿವ ಮಜ್ಜತೋತ್ಸು. ಸ್ಥಿರ ಒಂದು ಕಡೆ ಇರುವ, ಜಂಗಮ ಎಲ್ಲೆಡೆ ಸಂಚರಿಸುವ ಎರಡು ತರದ ಜೀವರಾಶಿಗಳಿವೆ. ಕೆಲವು ಬೆಟ್ಟಗಳು ಒಂದೇ ಕಡೆ ಇರುತ್ತೆ, ಆದ್ರೆ ಬೆಳೀತಾ ಇರುತ್ತೆ, ಅದು ಜೀವ ಇರುವ ಬೆಟ್ಟ. ಮರಕ್ಕೆ ಹೇಗೆ ಜೀವ ಇದೆಯೋ ಕೆಲವೆಡೆ ಕಲ್ಲುಗಳು ಕೂಡ ಬೆಳೀತಾವೆ. ಅದನ್ನ ಮಹಾಭಾರತ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳುತ್ತೆ. ಅಂದ್ರೆ ಜೀವದ ಕಲ್ಲು ಅಂದ್ರೆ ಕಲ್ಲು, ನೀವು ಕೆಲವೊಂದು ದೇವಸ್ಥಾನಗಳಲ್ಲಿ ಮೂಡುವ ಪ್ರತಿಮೆ ವರ್ಷ ವರ್ಷ ಹೋದ ಹಾಗೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಬೆಳೆಯುವುದನ್ನು ನೋಡ್ತೀರಿ. ಇವತ್ತಿಗೂ ಇದೆ. ಈಗ ಆನೆಗುಡ್ಡೆ ಇರ್ಬೋದು, ಹಟ್ಟಿ ಅಂಗಡಿ ಇರ್ಬೋದು, ಈ ಜಾಗದಲ್ಲೆಲ್ಲ ಅದರ ಶಿಲೆ ಬೆಳವಣಿಗೆ ಆಗುದು. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಬಸವನ ಗುಡಿ ಅಂತ ಬಸವ ಇದ್ದಾನೆ. ಆ ಬಸವನ ಕಲ್ಲು ಅದು ಬೆಳೀತಾ ಇದೆ ಅಂತ ಕೊನೆಗೆ ಅದರ ತಲೆ ಮೇಲೆ ಒಂದು ಆಣಿ ಬಡ್ದು ನಿಲ್ಸಿದ್ದದು. ದೇವಸ್ಥಾನ ಒಡೆದು ಹೊರಗೆ ಬಂದ್ರೆ ಮತ್ತೆ ಕಟ್ಟುದು ಎಲ್ಲಿಂದ ಹೊಸ ದೇವಸ್ಥಾನ? ಹಾಗೆ ಇಂಥ ತುಂಬಾ ಕಡೆ ಕಾಣುತ್ತೆ. ಅದು ಸ್ಥಿರವಾದ ಜೀವಗಳು. ಇನ್ನೊಂದು ಜಂಗಮ. ಜಂಗಮ ಅಂದ್ರೆ ಓಡಾಡುವಂತಮ್ಮಂತವುಗಳು, ಪ್ರಾಣಿಗಳು. ಈ ಎರಡೂ ತರದ ಪ್ರಾಣಿಗಳನ್ನ, ಜೀವರಾಶಿಗಳನ್ನ ಸೃಷ್ಟಿಸೋನು ನೀನೆ. ಆ ಸೃಷ್ಟಿಸ್ಲಿಕ್ಕೆ ನೀನೇ ಡೈರೆಕ್ಟ್ ಸೃಷ್ಟಿ ಮಾಡಲ್ಲ. ಅದಕ್ಕೋಸ್ಕರ ಪ್ರಜಾಪತಿಗಳು ಅಂತ ಒಂದಿಷ್ಟು ಜನ ಇದ್ದಾನೆ, ನವ ಪ್ರಜಾಪತಿಗಳು ಅಂತ. ಆ ಪ್ರಜಾಪತಿಗಳ ಒಳಗೆ ಇದ್ದು ನೀನು ಪ್ರಜಾನಾಂ ಪಾಲಕತ್ವಾಧಿ ಪ್ರಜಾಪತಿ ರೀತೀರಿತಃ ಅಂತ ಪ್ರಜೆಗಳ ಪಾಲನೆ ಮಾಡುವುದು. ಹಾಗೆ ನೀನು ಪ್ರಜಾಪತಿಗಳಲ್ಲಿ ಸಂಪ್ರವಿಷ್ಟ, ಅವರ ಒಳಗೆ ಪ್ರವೇಶ ಮಾಡಿ ಜಗತ್ತಿನ ಸೃಷ್ಟಿಗೆ ಬೇಕಾದ ಅನೇಕ ಕಾರ್ಯಗಳನ್ನ ಮಾಡ್ತಿ. ದೇವಲೋಕದಲ್ಲಿ ಯಾರು ತಮ್ಮ ಅಧಿಕಾರವನ್ನ ಕಳೆದುಕೊಂಡು ನೆಲಕ್ಕೆ ಬಿದ್ದಿರ್ತಾರೋ, ದಿವೌಕಸಾಂ ದಿವಶ್ಚ್ಯುತಾನಾಂ, ದಿವಹ ಚ್ಯುತಾನಾಂ, ದೇವಲೋಕದಿಂದ ಕೆಳಗೆ ಉದುರಿ ಬಿದ್ದಿರುವ ದೇವತೆಗಳನ್ನ ಮತ್ತೆ ನೆಲೆಗೊಳಿಸುವಂತಹ ಎತ್ತರದ ವ್ಯಕ್ತಿ, ನೆಲೆಗೊಳಿಸುವ ತಾಕತ್ತು ನಿನಗಿದೆ. ಯಾಕೆಂದ್ರೆ ನೀರಿನಲ್ಲಿ ಮುಳುಗಿದವರಿಗೆ ದೋಣಿಯೂ ನೀನೆ, ಗಾಳಿಯೂ ನಿನ್ನದೆ, ದೀಪವೂ ನಿನ್ನದೆ, ಆರದಿರಲಿ ಬೆಳಕು, ಹಡಗೂ ನಿನ್ನದೆ, ಕಡಲೂ ನಿನ್ನದೆ, ಮುಳುಗದಿರಲಿ ಬದುಕು. ಇಲ್ಲಿಂದನೇ ಹೇಳಿದ್ದದು, ಎತ್ತಿಕೊಟ್ಟದ್ದು. ಕಡಲೂ ಅವನೇ, ನೌಕೆಯೂ ಅವನೇ, ಬದುಕು ಮುಳುಗದೆ ಇರ್ಲಿ ಅಂತ ಕೇಳುವ ಸುಂದರವಾದ ಸ್ತೋತ್ರ ಇಲ್ಲಿ ಚತುರ್ಮುಖನ ಬಾಯಿಯಲ್ಲಿ ಬರುತ್ತೆ ಅನ್ನುವಲ್ಲಿಗೆ 16ನೆಯ ಅಧ್ಯಾಯ ಮುಗಿತಾಯ. ನಾಳೆ 17ನೇ ಅಧ್ಯಾಯ ನೋಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಗೋವಿಂದ ಗೋವಿಂದ ಗೋವಿಂದ. ಉಚ್ಯತೆ
महर्षि कश्यपः अतिथिं प्रति करणीयमिति व्रतस्य नियमम् उपदिशति। तत् अतिथिः बहुश्रद्धया वयोव्रतं नाम व्रतं द्वादशदिनपर्यन्तम् आचरति। तस्याः श्रद्धां दृष्ट्वा भगवान् विष्णुः नमस्कारं करोति। आनन्देन अश्रूणि पतति। आनन्दोल्लास तस्याः वाणी कम्पिता। अनन्तरं श्रद्धया आनन्देन भगवन्तं स्तुवति। अस्तु, श्वः पुनर्मिलामः। श्रीहरिप्रियम्।